ಸೊ ವೆಲ್ಕಮ್ ಬ್ಯಾಕ್ ಟು ಪಾರ್ಟ್ 2 ಗೃಹಪ್ರವೇಶ ಲಾಗ್. ಹಾಗೆ ಇದು ಬೆಳಗ್ಗೆ ಜಾವ 4:30ಗೆಲ್ಲ ನಾನು ಫ್ರೆಶ್ ಅಪ್ ಆಗಿ ಆಲ್ಮೋಸ್ಟ್ ರೆಡಿ ಆಗಿದ್ದೀನಿ. ತಲೆ ಒಂದು ಬಾಚ್ಕೋಬೇಕಾಯಿತು. ನಮ್ಮತ್ತೆ ತಲೆ ಬಾಚ್ತಿದ್ದಾರೆ. ಹಾಗೆ ಎಲ್ಲರಿಗೂ ಹೇರ್ ಸ್ಟೈಲ್ ನಮ್ಮತ್ತೆನೇ ಮಾಡಿದ್ದು, ಸಕ್ಕದಾಗಿ ಮಾಡಿದ್ರು. ಯಾವಾಗೂ ನಮ್ಮ ಅತ್ತೆಗೆಲ್ಲ ನಾನು ತಲೆ ಬಾಚ್ಕೊಳೋದು ಏನೋ ಫಂಕ್ಷನ್ ಇದ್ದರೆ. ಹಾಗೆ ಇಲ್ಲೆಲ್ಲ ಇಂದು ಮತ್ತು ನಮ್ಮ ಆಂಟಿ ಅವರೆಲ್ಲ ರೆಡಿ ಆಗಿದ್ರು. ಹಾಗೆ ಚಿನ್ನಿ ಪುಟ್ಟು ಅವರೆಲ್ಲ ರೆಡಿಯಾಗಿ ಬಂದಿದ್ದರು ಅವರು ತಲೆ ಬಾಚ್ಕೊಳಕ್ಕೆ. ಹಾಗೆ ಫೈನಲ್ ಹೇರ್ ಸ್ಟೈಲ್ ಲುಕ್ ಇದೆ ನೋಡಿ, ಸಕ್ಕದಾಗಿದೆ ಎಲ್ಲ ನೋಡೋದಕ್ಕೆ. ಹಾಗೆ ಸಕ್ಕದಾಗಿ ಆಗ್ತಾರೆ ನಮ್ಮ ಅತ್ತೆ ಜಡೆನ ನೋಡಿ. ಹೀಗೆ ರೆಡಿ ಆಗಿದ್ದಾಳೆ. ಫುಲ್ಲು ಮಂಜು ಟೆರೆಸ್ ಮೇಲೆ ಬಂದಿದ್ರಿ. ಹಾಗೆ ನಾನು ರೀಲ್ಸ್ ಸ್ವಲ್ಪ ಮತ್ತೆ ಫೋಟೋಸ್ ಎಲ್ಲ ಇಡಿಸ್ಕೊಂಡೆ, ಎಲ್ಲಕ್ಕೂ ಹಿಡಿದ್ಲು. ನಮ್ಮತ್ತೆ ಎಲ್ಲರಿಗೂ ರೆಡಿ ಮಾಡ್ತಾ ಇದ್ದಾರೆ. ಇನ್ನೂ ಅವರೇ ರೆಡಿ ಆಗಿಲ್ಲ ಪಾಪ. ನಮ್ಗೆ ರೆಡಿ ಮಾಡಿಬಿಟ್ಟು ಇವತ್ತೆಲ್ಲ ಹೇರ್ ಸ್ಟೈಲ್ ಅವರೇ ಹಾಕಿರೋದು. ಸೊ ಇವಾಗ ಎಲ್ಲರೂ ರೆಡಿಯಾಗಿ ಆಲ್ಮೋಸ್ಟ್ 7 o'clock ಆಗಿತ್ತು. ಇವಾಗ ಹೋಗ್ತಿದ್ದೀರಿ. ಇವಾಗ 6th ಕ್ರಾಸ್ಗೆ ಅಂದರೆ ಕನಸು ಸಂತೃಪ್ತಿಗೆ ಹೋಗ್ತಿದ್ದೀರಿ. ಹಾಗೆ ರೋಡಲ್ಲಿ ಹೋಗುವಾಗ ನಂದು ಇಂದೊಂದು ರೀಲ್ ಶೂಟ್ ಮಾಡಿದ್ರಿ, ಅಂದರೆ ಬರೀ ವಿಡಿಯೋ ಮಾಡಿಕೊಂಡೆ, ಆಮೇಲೆ ಸಾಂಗ್ ಹಾಕೋಣ ಅಂತ. ಸೊ ಎಲ್ಲರದ್ದು ಹೇರ್ ಸ್ಟೈಲ್ ನೋಡಿ, ಹಿಂದೆಯಿಂದ ತೋರಿಸ್ತಾ ಇದ್ದೀನಿ. ಎಲ್ಲರಿಗೂ ಒಂದೇ ಥರ ಹೇರ್ ಸ್ಟೈಲ್ ಮಾಡಿದ್ದಾರೆ ನಮ್ಮ ಅತ್ತೆ. ಸೊ ಫಸ್ಟು ಹೊಸ್ಲಿಗೆ ಪೂಜೆ ಮಾಡಿ, ಹಾಗೆ ಇದು ಕಾಪರ್ದು ಕಾಯಿನ್ ಥರ ಬರುತ್ತೆ, ಆ ಕಾಯಿನ್ ಹೊಡಿತಾರೆ ಹೊಸ್ಲು ಸೆಂಟ್ರಲ್ಲಿ. ಹಾಗೆ ಈ ಪೂಜೆನೆಲ್ಲ ಮಾಡೋಕೆ ನಾವು ಇದ್ದೇ ಇದ್ದಿಲ್ಲ, ನಾವು ಲೇಟ್ ಇದ್ದು. ಹಾಗೆ ಸೇರೆಲ್ಲ ಒದ್ದಾದ್ಮೇಲೆ ನಾವು ಬಂದಿದ್ದು. ಈ ವಿಡಿಯೋ ಎಲ್ಲ ಚಿನ್ನಿ ಕ್ಯಾಪ್ಚರ್ ಮಾಡಿತ್ತು, ನಾನು ತಗೊಂಡೆ. ಹಾಗೆ ಈ ಸೇರು ನಮ್ಮ ಅಜ್ಜಿ ಒದ್ಬಿಟ್ಟು ಒಳಗಡೆ ಹೋಗ್ತಾರೆ, ಮನೆ ಒಳಗಡೆ ಸ್ಟಾರ್ಟಿಂಗು. ಹಾಗೆ ಕನ್ನಡಿಗೆಲ್ಲ ಪೂಜೆ ಮಾಡಿ ಅರ್ಶಿನ ಕುಂಕುಮ ಎಲ್ಲ ಇಕ್ಕಿ, ಹಾಗೆ ಸೇರನ್ನ ಒದ್ದಿ ಒಳಗಡೆ ಹೋಗ್ತಾರೆ. ಸೇರೊದ್ದಿ ಒಳಗೆ ಹೋಗೋ ಮುಂಚೆ ಫಸ್ಟು ನಮ್ಮ ಮನೆ ದೇವ್ರು, ಎಲ್ಲಮ್ಮ ದೇವ್ರ ಫೋಟೋನ ಫಸ್ಟ್ ಎತ್ಕೊಂಡು ಹೋಗ್ತಾರೆ ಮನೆ ಒಳಗಡೆ. ಅದಾದಮೇಲೆ ಸೇರೊದ್ಬಿಟ್ಟು ಒಳಗಡೆ ಬರ್ತಾರೆ ನಮ್ಮ ಅಜ್ಜಿ. ಹಾಗೆ ಇವರೇ ನಮ್ಮ ಅಜ್ಜಿ ತಾತ, ಸೆಕೆಂಡ್ ಅಜ್ಜಿ ತಾತ ಇವರಿಬ್ರು. ಹಾಗೆ ನೋಡಿ ಸೇರೆಲ್ಲ ಹೊದ್ದಿದ್ದಾರೆ. ಹಾಗೆ ದೇವ್ರ ಫೋಟೋ ಎತ್ಕೊಂಡು ಮನೆಯೆಲ್ಲ ಸುತ್ತ ರೌಂಡ್ ಹೊಡಿಬೇಕು, ದೇವ್ರ ಫೋಟೋ ಎತ್ಕೊಂಡು ನಮ್ಮ ಮನೆ ದೇವರು. ಹಾಗೆ ಪೂಜೆಗೆಲ್ಲ ರೆಡಿ ಮಾಡ್ಕೊತಿದ್ರೆ ನಮ್ಮ ಮಮ್ಮಿ, ಹಾಗೆ ಇನ್ನೊಬ್ರು ಅಜ್ಜಿ. ಹಾಗೆ ಎಲ್ಲ ದೇವ್ರ ಫೋಟೋ ಎಲ್ಲ ಎತ್ಕೊಂಡು ಮೇಲೆ ಒಂದು ರೂಮು ಹಾಲ್ ಥರ ಇದೆ, ಅದು ನಮ್ಮ ಅತ್ತೆ ಇರೋದಕ್ಕೆ. ಹಾಗೆ ಇಲ್ಲಿ ಪೂಜಾರಿ ಹೋಮಗೆಲ್ಲ ರೆಡಿ ಮಾಡ್ಕೊತಿದ್ರು. ಹಾಗೆ ಇವಾಗ ಹಾಲು ಉಗ್ಸೋ ಸಮಯ, ಇವಾಗ ಹಾಲು ಉಗ್ಸ್ತಿದ್ದಾರೆ ನಮ್ಮ ಅಜ್ಜಿಯವರು. ಜಗನ್ಮಾತಾ ಜಗನ್ಜ್ಯೋತಿ ರೇಣುಕಾಂಬ ಸೊ ಹಾಲೆಲ್ಲ ಉಕ್ಕಾದ್ಮೇಲೆ ಕಡ್ಡಿ ಕರ್ಪೂರ ಎಲ್ಲ ಅನಿಸಿ ಪೂಜೆ ಮಾಡ್ತಿದ್ರೆ. ಹಾಗೆ ನಾವೆಲ್ಲ ನಿಂತ್ಕೊಂಡು ನೋಡ್ತಿದ್ರಿ. ಹಾಗೆ ಇಲ್ಲಿ ನಮ್ಮಿಬ್ಬರು ಅತ್ತೆಯರು ಎಲ್ಲದಕ್ಕೂ ಅರ್ಶಿನ ಕುಂಕುಮ ಇಕ್ತಿದ್ದಾರೆ. ಅಲ್ಲಿ ಸ್ವಾಮೀಜಿಯವರು ಹೇಳಿದ್ರು ಎಲ್ಲೆಲ್ಲಿ ಇಕ್ಬೇಕು ಅರ್ಶಿನ ಕುಂಕುಮ ಅಂತ, ಅಲ್ಲೆಲ್ಲ ಇಕ್ತಾ ಇದ್ರು ಅವರಿಬ್ರು ಸೇರಿಕೊಂಡು. ಹಾಗೆ ಹಾಲು ಉಗ್ಸಿದ್ರಲ್ವ, ಅದು ಕೊಟ್ಟಿದ್ರು ಹಾಲು ಎಲ್ಲರಿಗೂ ಕುಡಿಯೋದಿಕ್ಕೆ. ಸೊ ಎಲ್ಲರೂ ಕುಡಿತಿದ್ದಾರೆ ಹಾಲನ್ನ. ಬಟ್ ನನ್ಗೆ ಹಾಲು ಅಂದ್ರೇ ಇಷ್ಟ ಇಲ್ಲ, ಅದಕ್ಕೆ ನಾನು ನಿಖಿತಾ ಇಬ್ರು ಶೇರ್ ಮಾಡ್ಕೊಂಡು ಕುಡಿದ್ರಿ. ಸೊ ಪೂಜೆ ಎಲ್ಲ ಸ್ಟಾರ್ಟ್ ಆಯಿತು. ನಾವೆಲ್ಲ ಹಾಲು ಕುಡ್ದಾದ್ಮೇಲೆ ಎಲ್ಲ ಕುತ್ಕೊಂಡಿದ್ರಿ. ಇನ್ನೇನು ಪೂಜೆ ಹೋಮ ಎಲ್ಲ ಸ್ಟಾರ್ಟ್ ಮಾಡಿದ್ದಾಯಿತು. ಎಲ್ಲ ರೆಡಿ ಮಾಡ್ಕೊತಿದ್ರು ಸ್ಟಾರ್ಟ್ ಮಾಡೋದಕ್ಕೆ. ಸೊ ಹೋಮ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ನಮ್ಮ ಅತ್ತೆ ನಮಗೆಲ್ಲ ತಲೆ ಬಾಚೋ ಅಷ್ಟೊತ್ತು ಲೇಟಾಗಿ ಹೋಗಿತ್ತು. ಹಾಗೆ ಇವಾಗ ಅವರು ಲೇಟಿಗೆ ಬಂದು ರೆಡಿ ಆಗಿಬಿಟ್ಟು ಹಾಗೆ ಮೇಲೆಲ್ಲ ಪೂಜೆ ಮಾಡ್ತಿದ್ರು. ನಾವು ಟಿಫನ್ ತಿನ್ನಕ್ಕಂತ ಕೆಳಗೆ ಬಂದಿದ್ವಿ. ಇಡ್ಲಿ ವಡೆ ಎಲ್ಲ ಸಾಂಬಾರು ಮಾಡಿದ್ರು ಎಲ್ಲರೂ. ಹಾಗೆ ಇಲ್ಲಿ ನಮ್ಮ ಅತ್ತೆ ದೇವ್ರಿಗೆ ಅಲಂಕಾರ ಮಾಡ್ತಿದ್ರು, ಒಡವೆ ಎಲ್ಲ ಹಾಕಿ. ಹಾಗೆ ಇನ್ನೊಂದು ರೂಮಲ್ಲಿ ರಂಗೋಲಿ ಮಂಡಳ ಬಿಡಿಸಿದ್ರು ರಂಗೋಲಿಯಲ್ಲಿ. ಹಾಗೆ ಇಲ್ಲಿ ಹೋಮ ಪೂರ್ಣವತಿ ಆಗ್ತಿದೆ.
ಹೋಮ ಎಲ್ಲ ಮುಗ್ದಾದ್ಮೇಲೆ ಹಾಗೆ ಇವಾಗ ಸತ್ಯನಾರಾಯಣ ಪೂಜೆ ಮಾಡ್ತಿದ್ದಾರೆ. ಹಾಗೆ ಕತೆ ಎಲ್ಲ ಹೇಳ್ತಾರಂತೆ. ಹಾಗೆ ಇಲ್ಲಿ ಪೂಜೆ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ, ಕತೆ ಹೇಳ್ತಿದ್ದಾರೆ. ಈ ವ್ರತವನ್ನು ಮಾಡಬೇಕೆಂಬ ಅಪೇಕ್ಷೆ ಉಂಟಾಗುವುದು. ಆ ದಿವಸ ಶ್ರದ್ಧಾಭಕ್ತಿಯಿಂದ ವ್ರತವನ್ನು ಅವನ ಚರಣ ನಂಬಿದೆ ನಿನ್ನ ಕಾಪಾಡು ಶ್ರೀ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ. ದೇವ್ರಿಗೆ ಹಾಡೆಲ್ಲ ಹಾಡಿದ್ರು ಎಲ್ಲರೂ. ಅದಾದ್ಮೇಲೆ 5 ಜನ ಆರತಿ ಮಾಡಿದ್ರು ದೇವ್ರಿಗೆ. ಫೇವ್ರೆಟ್ ಅಂದರೆ ಫೋಟೋ ಇಟ್ಕೊಳೋದು, ಎಲ್ಲ ಫೋಟೋ ಇಟ್ಕೊತಾ ಇದ್ರಿ. ಹಾಗೆ ನಾವೆಲ್ಲ ಕಸಿನ್ಸ್ ಎಲ್ಲ ಸೇರಿ ರೀಲ್ಸ್ ಮಾಡಿದ್ರಿ. ಹಾಗೆ ಈ ರೀಲ್ಸ್ ನಾನು ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ನೋಡಿ ಯಾರು ನೋಡಿಲ್ಲ ಅಂದರೆ. ಹಾಗೆ ಊಟ ಮಾಡೋಕ್ಕೆ ಹೋಗಿದ್ರಿ ಎಲ್ಲರೂ, ನಮ್ಮ ಡ್ಯಾಡಿ, ನಮ್ಮ ಮಮ್ಮಿ, ಹಾಗೆ ನಮ್ಮ ಕಸಿನ್ಸ್ ಎಲ್ಲರೂ ಕೂತ್ಕೊಂಡು, ನಾನು ಅಲ್ಲಿ ಕೂತಿದ್ದೀನಿ. ಹಾಗೆ ಇದು ವಿಡಿಯೋ ಚಿನ್ನಿ ಶೂಟ್ ಮಾಡಿದ್ದು. ಹಾಗೆ ಈ ಕಡೆನೂ ಎಲ್ಲ ಕುತ್ಕೊಂಡಿದ್ರಿ ನಾವೇ, ನಮ್ಮ ಅತ್ತೆಯವರು ಎಲ್ಲರೂ. ಊಟ ತಿಂದ್ಬಿಟ್ಟು ಮೇಲೆ ಬಂದಿದ್ರಿ. ಹಾಗೆ ಎಲ್ಲರೂ ಸುಸ್ತಾಗೋಗ್ಬಿಟ್ಟಿದ್ರು. ಬೆಳಿಗ್ಗೆ 4 o'clock ಗೆದ್ದು ಎಲ್ಲ ರೆಡಿ ಆಗಿದ್ದು. ಹಾಗೆ ಇಲ್ಲಿ ಅರ್ಶಿನ ಕುಂಕುಮ ಕೊಡೋ ಹತ್ರ ಕುತ್ಕೊಂಡಿದ್ರು ನಮ್ಮ ಅತ್ತೆಯವರು. ಅಲ್ಲಿ ಬಂದು ನಾವೆಲ್ಲ ಕುತ್ಕೊಂಡಿದ್ರಿ. ಹಾಗೆ ಎಲ್ಲ ಡಿಸ್ಕಷನ್ ಮಾತಾಡ್ಕೊಂಡಿದ್ರಿ. ಇವಾಗ ಹಂಗೆ ಮಾಡ್ರಿ ನೀವೆಲ್ಲ ಹಾಕ್ಬಿಟ್ಟು ಹುಡುಗಿರ್ದು ಹಾಕೋತವನೆ. ಇಲ್ಲ ನಮ್ ಕೇರಳ ಮಳೆಯಲ್ಲಿ ಕೊಟ್ಟಿದ್ರು ಅದನ್ನ ಹಾಕೊಂಡಿದ್ವಿ ಸುಮ್ಮನೆ ಕಾಮಿಡಿಗೆ, ನೋಡೋಣ ಹೆಂಗಿರುತ್ತೆ ಅಂತ ಅಷ್ಟೇ. ಅಷ್ಟೇ ಫ್ರೆಂಡ್ಸ್, ಜಾಲಿ ಜಾಲಿ, ಎಲ್ಲಾ ಜಾಲಿ ಅಷ್ಟೇ. ಎಲ್ಲಾರು ಸುಸ್ತಾಗಿ ಮಲ್ಕೊಬಿಟ್ಟಿದ್ದಾರೆ. ಫುಲ್ ಯಾವಾಗ ರೆಸ್ಟ್ ತಗೊಂಡ್ರೆ ಸಾಕು ಅಂತ ಕಾಯ್ತಾ ಇದಾರೆ ಎಲ್ಲ. ಅಣ್ಣ ಕದ್ದಿ ಎಲ್ಲ ಮನೆ ಪ್ರಸಾದ ಕಪ್ಪಲ್ ಹಾಕೊಂಡ್ಬಂದು ಕುಡಿತವನೆ. ಸತ್ಯನಾರಾಯಣದಿಂದ ಜನ ಬರೋರಿದ್ದಾರೆ ನೋಡ್ರಿ. ಈ ತರ ಹಿಂಸೆ ಕೊಟ್ರೆ ಯಾರು ಬದುಕ್ತಾರೆ? ಸೊ ಇವಾಗ ಫ್ಯಾಮಿಲಿ ಫೋಟೋ ಇಡಿಸ್ಕೋಬೇಕು ಅಂತ ಎಲ್ಲ ಚೇಟೆಲ್ಲ ರೆಡಿ ಮಾಡ್ತಾ ಇದ್ರು. ಹಾಗೆ ನಮ್ಮ ಫ್ಯಾಮಿಲಿ ಸಕ್ಕ ದೊಡ್ಡ ಫ್ಯಾಮಿಲಿ, ಅದಕ್ಕೆಲ್ಲ ರೆಡಿ ಮಾಡ್ತಿದ್ದಾರೆ. ಹಾಗೆ ಎಲ್ಲೆಲ್ಲಿ ಯಾರ್ಯಾರು ಹೆಂಗೆ ಕುತ್ಕೋಬೇಕು ಅಂತ. ಹಾಗೆ ಈ ಸೈಡಲ್ಲಿ ನೋಡಿದ್ರೆ ಎಲ್ಲರೂ ಅಲ್ಲಿ ಉಪ್ಪುದು ಡಬ್ಬ ಹಾಕಿದ್ರೆ ಉಪ್ಪನ್ನ ಎತ್ಕೊಂಡು ತಿಂತವ್ರೆ. ನೋಡಿ ಹೆಂಗ್ ತಿಂತವ್ರೆ. ಹಾಗೆ ನಮ್ಮ ಅತ್ತೆ ಬೈತವ್ರೆ ಉಪ್ಪು ತಿಂತಾರೋದಕ್ಕೆ ಚೇತುಗೆ. ಸೊ ಇವಾಗ ಇನ್ನೂ ಡಿಸ್ಕಷನ್ ಆಗ್ತಿದೆ, ಯಾರ್ಯಾರು ಎಲ್ಲೇ ನಿಂತ್ಕೋಬೇಕು, ಎಲ್ಲಿ ಕುತ್ಕೋಬೇಕು ಅಂತ. ಹಾಗೆ ನಾವೆಲ್ಲ ಕೆಳಗೆ ಕುತ್ಕೊಂಡಿದ್ರಿ, ಮಕ್ಕಳೆಲ್ಲ ಮೇಲೆ ದೊಡ್ಡವ್ರು ನಿಂತ್ಕೊಂಡಿದ್ರು. ಹಾಗೆ ಇಲ್ಲಿ ನಮ್ಮ ಮಮ್ಮಿ ಡ್ಯಾಡಿ ಜೊತೆ ಫೋಟೋಸ್ ಹಿಡ್ಕೊತಿದ್ದಾರೆ ನಮ್ಮ ಅತ್ತೆಯವರು, ಹಾಗೆ ನಮ್ಮ ಚಿಕ್ಕಪ್ಪ ಅವರು. ಹಾಗೆ ಇಲ್ಲಿ ನಮ್ಮ ಡ್ಯಾಡಿ ಇವಾಗ ಮನೆಗೆ ಹೋಗ್ತಿದ್ರು, ಅದಕ್ಕೆ ಬಾಯ್ ಮಾಡಕ್ಕೆ ಬಂದಿದ್ರಿ. ಅಲ್ಲಿ ಹೋಗ್ತಿದ್ದಾರೆ ನೋಡಿ ಸ್ಕೂಟರಲ್ಲಿ ನಮ್ಮ ಡ್ಯಾಡಿ ಮನೆಗೆ. ಹಾಗೆ ನಾವಿವತ್ತು ಒಂದು ದಿವಸ ಇಲ್ಲೇ ಇರಬೇಕು ಅಂತ ಇವಾಗ ವಾಪಸ್ ನಾವು ಕಾರಲ್ಲಿ ಸಮೃದ್ಧಿಗೆ ಹೋಗ್ತಾ ಇದ್ದೀರಿ. ಇವಾಗ ಹೋದ್ರೆ ಸಾಕು ಅನಿಸ್ಬಿಟ್ಟಿದೆ ನನಗಂತೂ, ಫುಲ್ ರೆಸ್ಟ್ ಬೇಕು. ಹಾಗೆ ಕಾರಲ್ಲಿ ಹೋಗ್ತಿದ್ರಿ. ಇವಾಗ ಫೈನಲಿ ಇವಾಗ ವಾಪಸ್ ಬಂದ್ರಿ ಸಮೃದ್ಧಿಗೆ. ಸೊಕ್ಕಿ ಇಲ್ಲ ಅಂತ ಮೇಲೆ ರೂಮ್ದು ಹುಡುಕ್ತಿದ್ದಾರೆ ಇವಾಗ ಎಲ್ಲಾರು. ಹಾಗೆ ಮೇಲೆ ರೂಮ್ ಬಂದು ಎಕ್ಸ್ಚೇಂಜ್ ಎಲ್ಲ ಮಾಡ್ಕೊಂಡಿದ್ರಿ. ಹಾಗೆ ಸಿದ್ದು ನೋಡಿ ಏನ್ ಮಾಡ್ತಿದ್ದಾನೆ. ಸಿದ್ಧಾರ್ಥ್ ಹುಡುಗಿ ಹೆಸರೇನು? ಸಮೃದ್ಧಿಯಿಂದ ಡ್ರೆಸ್ ಚೇಂಜ್ ಎಲ್ಲ ಮಾಡ್ಕೊಂಡು ಇಲ್ಲಿ ವಾಪಸ್ ಬಂದ್ರಿ. ನೈಟ್ ಊಟ ಮಾಡಬೇಕು ಅಂತ ಕನಸು ಸಂತೃಪ್ತಿಗೆ. ಹಾಗೆ ಇಲ್ಲಿ ನೋಡಿ ನಮ್ಮ ಮನೆ ಪೂಜಾರಿಗಳು ಬೆಳಿಗ್ಗೆ ಪೂಜೆ ಮಾಡಿದ್ರಲ್ವ ದೊಡ್ಡ ಪೂಜಾರಿಗಳು, ಇವಾಗ ಚಿಕ್ಕ ಪೂಜಾರಿಗಳೆಲ್ಲ ಪೂಜೆ ಮಾಡ್ತಿದ್ದಾರೆ ಸೇರಿ ನಮ್ಮ ಮನೆಯವರ ಕಸಿನ್. ಸೊ ಇದು ನೆಕ್ಸ್ಟ್ ಡೇ ಲಾಗ್. ಮಾರ್ನಿಂಗ್ ಒಂದು 9 o'clock ಆಗಿತ್ತು ನಾವು ಎದ್ದೋಳೋ ಅಷ್ಟೊತ್ತಿಗೆ. ಹಾಗೆ ನೈಟ್ ಊಟ ಮಾಡಿದ್ದೆಲ್ಲ ಲಾಗ್ ಮಾಡಿಲ್ಲ, ಸುಸ್ತಾಗೋಗಿತ್ತು ನನಗಂತೂ. ಹಾಗೆ ಇಲ್ಲಿ ಬೆಳಗ್ಗೆ ನಾವು ಬಂದು ಸಮೃದ್ಧಿಲಿ ಬಂದು ಇವಾಗ ಟಿಫನ್ ಮಾಡ್ತಾ ಇದ್ವಿ. ಹೋಟ್ಲಲ್ಲಿ ರೈಸ್ ಬಾತು ಮತ್ತು ಇಡ್ಲಿ ಎಲ್ಲ ತರಿಸಿದ್ರು, ಎಲ್ಲ ಕುತ್ಕೊಂಡು ತಿಂತಾ ಇದ್ದೀರಿ.
ಹಾಗೆ ಟೈಮ್ ಮಧ್ಯಾಹ್ನ 12:36 ಆಗಿದೆ. ಆವಾಗ ನಾವೆಲ್ಲ ಟೀ ಕುಡಿತಾ ಇದ್ದೀರಿ. ನನಗಂತೂ ಟೀ ಫೇವ್ರೆಟ್. ಹಾಗೆ ಕುಡಿತಾ ಇದ್ದೀರಿ ಎಲ್ಲರೂ. ಎಲ್ಲ ಮೆಟ್ಲ ಮೇಲೆ ಕುತ್ಕೊಂಡು ಮಾತಾಡ್ಕೊಂಡು ಎಲ್ಲ ಕುತ್ಕೊಂಡಿದ್ರಿ ಟೀ ಕುಡ್ಕೊಂಡು. ಹಾಗೆ ಇಬ್ರು ಹುಡುಗಿರು ಸೇರಿದ್ರೆ ಇದೇ ಮಾಡೋದು, ತಲೆ ನೋಡೋದ್ಲೇಕು ತಲೆ ನೋಡ್ತಾ ಇದ್ರು ನಮ್ಮ ಅತ್ತೆಯವರು. ಹಾಗೆ ಇಲ್ಲಿ ಒಳಗಡೆ ಬಂದ್ರೆ ಇದು ಕಾಯಿ ತುರ್ಕೊಡ್ತಿದ್ರು ನಮ್ಮ ಅಜ್ಜಿ ಅವ್ರಿಗೆ, ಏನೋ ಸಾಂಬಾರು ಇಲ್ಲ ಗೊತ್ತಿಲ್ಲ ಏನಕ್ಕೆ ಮಾಡೋದಕ್ಕಂತ. ಹಾಗೆ ಇಲ್ಲಿ ಇಬ್ರು ಅಡುಗೆ ಮಾಡ್ತಿದ್ರು ನಮ್ಮ ಅಜ್ಜಿಯವರು. ಹಾಗೆ ಇಲ್ಲಿ ಮೇಲೆ ಎಲ್ಲ ಕುತ್ಕೊಂಡು ಡಿಸ್ಕಷನ್ ಮಾಡ್ತಿದ್ರು. ನನಗಂತೂ ಸಖತ್ ಇಷ್ಟ ಈ ಥರ ಮಾತಾಡ್ಕೊಂಡು ಚಿಟ್ಚಾಟ್ ಮಾಡ್ಕೊಂಡಿರೋಕ್ಕೆ. ಹಾಗೆ ನಾವು ಇವತ್ತೇ ಮನೆಗೆ ಹೋಗ್ಬೇಕು ಅಂತ ವಾಪಸ್ ಇವಾಗ ಹೋಗ್ತಿದ್ದೀರಿ ಕನಸು ಸಂತೃಪ್ತಿಗೆ. ಯಾಕಂದರೆ ನಮ್ಮ ಅಜ್ಜಿ ನಮ್ಮ ಮಮ್ಮಿಯವ್ರಿಗೆ ನಮ್ಮ ಅತ್ತೆಯವ್ರಿಗೆಲ್ಲ ಅರ್ಶಿನ ಕುಂಕುಮ ಕೊಡ್ಬೇಕಂತ ಹೇಳಿದ್ರು, ಅದಕ್ಕೆ ಹೋಗ್ತಾ ಇದ್ದೀರಿ. ಹಾಗೆ ಐಸ್ ಕ್ರೀಮ್ ತೊಗೊಬಂದಿದ್ರು ನಮ್ಮ ಅತ್ತೆ, ಅದು ತಿನ್ಕೊಂಡು ಹೋಗ್ತಿದ್ದೆ. ಹಾಗೆ ಬೆಳಗ್ಗೆ ವ್ಯೂ ನಿಮ್ಗೆ ತೋರಿಸೇ ಇಲ್ಲ, ಇದೆ ನೋಡಿರಿ ಬಿಲ್ಡಿಂಗ್ ಕನಸು ಸಂತೃಪ್ತಿ ಇದು. ಹಾಗೆ ಇವಾಗ ಹೋಗ್ತಿದ್ದೀರಿ ಮೇಲೆ ಇಟ್ಕೊಂಡು. ನನಗೆ ಐಸ್ ಕ್ರೀಮು ಕೋನ್ ಒಂದೇ ಇಷ್ಟ, ನಂಗೆ ಆ ಥರ ಐಸ್ ಕ್ರೀಮೇ ಇಷ್ಟ ಇಲ್ಲ, ಅದಕ್ಕೆ ವಾಪಸ್ ನಿಖಿತಾ ಕೊಟ್ಬಿಟ್ಟೆ. ಅದಾದಮೇಲೆ ಬಂದ್ರಿ ವಾಪಸ್ ನೋಡಿ. ಹಾಗೆ ಇಲ್ಲಿ ಕೊಡ್ತಿದ್ದಾರೆ ನಮ್ಮ ಅಜ್ಜಿ ಅರ್ಶಿನ ಕುಂಕುಮ ಎಲ್ಲರಿಗೂ, ನಮ್ಮ ಮಮ್ಮಿಗೆ ನಮ್ಮ ಅತ್ತೆಗೆ ಹಾಗೆ ಎಲ್ಲರಿಗೂ ಕೊಡ್ತಿದ್ರು. ಹಾಗೆ ನಾವು ರೆಡಿ ಆಗಿಬಿಟ್ಟು ಕೆಳಗೆ ಬಂದಿದ್ರಿ ಅರ್ಶಿನ ಕುಂಕುಮ ಎಲ್ಲ ತಗೊಂಡು. ಹಾಗೆ ನಮ್ಮ ತಾತ ಇಕ್ಕೊಂಡು ನಾನೇ ಬರ್ತೀನಿ 1 hour ಆಗುತ್ತೆ ಕಾಯಕ್ಕೆ ಹೇಳಿ, ಆಮೇಲೆ ಕಾರಲ್ಲಿ ಬಿಡ್ತೀನಿ ಅಂತ ಹೇಳಿದ್ರು, ಅದಕ್ಕೆ ಕಾಯ್ತಾ ಇದ್ರಿ. ಹಾಗೆ ಇನ್ನೊಬ್ಬ ತಾತ ಇಕ್ಕೊಂಡು ಆ ಕಡೆ ನವಿಲ್ ಬರುತ್ತೆ ಯಾವಾಗೂ ಇರುತ್ತೆ, ನೋಡೋಣ ಬನ್ನಿರಿ ಅಂತ ಹೋಗಿದ್ವಿ. ಎಷ್ಟೊಂದು ಟ್ರೈ ಮಾಡಿರಿ, ಫೋನಲ್ಲೆಲ್ಲ ನವಿಲ್ ಸೌಂಡ್ ಹಾಕಿ ಎಲ್ಲ ಮಾಡಿದ್ರು, ಬಟ್ ಒಂದೇ ಇಲ್ಲ ನವಿಲು. ಸೊ ವಾಪಸ್ ಬಂದ್ರಿ ಇವಾಗ ಮತ್ತೆ ಇಲ್ಲಿಗೆ. ಹಾಗೆ ಇಲ್ಲೊಂದು ಬಾಯ್ ಮಾಡ್ತಿರಲ್ಲ ಮಮ್ಮಿಗೆ. ನಾನು ಇಂದುನ ಸಿದ್ದು ಬಸ್ ಸ್ಟಾಪ್ವರೆಗೂ ಬಿಟ್ಟ. ಹಾಗೆ ನಮ್ಮ ಮಮ್ಮಿನ ನಮ್ಮ ಮಾಮ ಬಿಟ್ಟರು ಇನ್ನೊಂದು ಗಾಡೀಲಿ. ಹಾಗೆ ಅರ್ಜೆಂಟಾಗಿ ನಾವು ಮನೆಗೆ ಹೋಗ್ಬೇಕಾಗಿತ್ತು, ಯಾಕಂದರೆ ನಮ್ಮ ಮನೆ ಹತ್ರ ದೇವಸ್ಥಾನ ಇದೆ, ಗಣೇಶ ದೇವಸ್ಥಾನ. ಸಂಕಷ್ಟಮಿ ಆಗಿತ್ತು, ಪೂಜೆ ಕೊಟ್ಟಿದ್ರಿ, ನಮ್ಮ ಡ್ಯಾಡಿ ಕೊಡೋಕೆ ಹೇಳಿದರು. ಹಾಗೆ ಮನೆಗೆ ಹೋಗಿ ಪೊಂಗಲ್ ಎಲ್ಲ ಮಾಡಿ ದೇವಸ್ಥಾನಕ್ಕೆ ಹೋಗ್ಬೇಕಾಯ್ತು, ಅದಕ್ಕೆ ಅರ್ಜೆಂಟಾಗಿ ಮನೆಗೆ ಮನೆಯಿಂದ ಬೇಗ ಬಂದು ನಾನು ಸ್ನಾನ ಮಾಡಿಕೊಂಡೆ. ಯಾಕಂದರೆ ಸಂಕಷ್ಟಮಿ ಅಲ್ವಾ, ಪೂಜೆ ಕೊಟ್ಟಿದ್ದೀರಿ, ನಮ್ಮ ಡ್ಯಾಡಿ ಮುಕ್ಕೊಂಡಿದ್ರಂತೆ, ಅದಕ್ಕೆ ಪೂಜೆ ಕೊಟ್ಟಿದ್ದೀರಿ. ಹಾಗೆ ಇವಾಗ ನಾವು ಸ್ನಾನ ಮಾಡಿಕೊಂಡು ಪೂಜೆ ಮಾಡಬೇಕು ಮನೆಯಲ್ಲಿ. ಸೊ ಪೂಜೆ ಎಲ್ಲ ಮಾಡಿದ್ದಾಯಿತು. ಹಾಗೆ ನಮ್ಮ ಡ್ಯಾಡಿ ಏನಕ್ಕೆ ಪೂಜೆ ಕೊಟ್ಟಿದ್ರಂದರೆ ನಮ್ಮ ಮಮ್ಮಿಗೆ ಮೊನ್ನೆ ಹುಷಾರಿದ್ದಿಲ್ಲ, ಹಾಸ್ಪಿಟ್ಲ್ಗೆ ಅಡ್ಮಿಂಟ್ ಆಗಿದ್ರು. ಆ ಟೈಮಲ್ಲಿ ಮುಕ್ಕೊಂಡಿದ್ರಂತೆ ನಮ್ಮ ಡ್ಯಾಡಿ. ಈ ಥರ ಹೂವು ಕೊಟ್ಟು ಹಾಗೆ ಪ್ರಸಾದ ಮಾಡಿಸ್ತೀನಿ ಅಂತ. ಹಾಗೆ ಇಲ್ಲಿ ಸ್ವೀಟ್ ಪೊಂಗಲ್ ಮಾಡೋದಕ್ಕೆಲ್ಲ ರೆಡಿ ಮಾಡಿಕ್ಕಿದ್ದಾರೆ. ಪೂಜೆ ಎಲ್ಲ ಮಾಡಿದ್ದಾಯಿತು. ಹಾಗೆ ಇವಾಗ ಪ್ರಸಾದಕ್ಕೆ ಸ್ವೀಟ್ ಪೊಂಗಲ್ ಮಾಡ್ತಿದ್ದಾರೆ, ಅದು ರೆಡಿ ಮಾಡ್ಕೊತಿದ್ದಾರೆ. ಹಾಗೆ ಸ್ವೀಟ್ ಪೊಂಗಲ್ ರೆಡಿ ಆಯಿತು. ಇವಾಗ ದೇವಸ್ಥಾನಕ್ಕೆ ಹೋಗಿ ಕೊಟ್ಬಿಟ್ಟು ಬರಬೇಕು ನಾನು. ಹಾಗೆ ಸ್ವೀಟ್ ಪೊಂಗಲ್ ಹೇಗೆ ಮಾಡೋದು ಅಂತ ನಾನು ಲಾಗ್ ಮಾಡಿ ಹಾಕಿದ್ದೀನಿ, ಅದು ಹೋಗಿ ನೋಡಿ ಯಾರಿನ್ನೂ ನೋಡಿಲ್ಲ ಅಂದರೆ. ನಮ್ಮ ಮನೆ ಪಕ್ಕದ ರೋಡಲ್ಲೇ ಇದೆ ಗಣೇಶ ದೇವಸ್ಥಾನ ಇರೋದು ನೋಡಿ. ಹಾಗೆ ಸಂಕಷ್ಟಮಿ ಅಂದರೆ ಸಖತ್ ಜನ ಬರ್ತಾರೆ, ಅದು ಮಂಗಳವಾರ ಬೇರೆ ಆಗಿತ್ತು, ಒಳ್ಳೆ ದಿನ, ಸಖತ್ ಜನ ಬಂದಿದ್ರು. ಅದಕ್ಕೋಸ್ಕರ ನಾವು ಮಂಗಳವಾರ ಒಳ್ಳೆ ದಿನ ಅಂತಲೇ ಪೂಜೆ ಕೊಟ್ಟಿದ್ದು. ಹಾಗೆ ಪೂಜೆ ಎಲ್ಲ ಮಾಡಿದ್ದಾಯಿತು. ಕತೆಗಳೆಲ್ಲ ಹೇಳ್ತಾರೆ, ಸತ್ಯನಾರಾಯಣ ಪೂಜೆ ಕತೆ ಎಲ್ಲ. ಹಾಗೆ ಇಲ್ಲಿ ಇವಾಗ ಪ್ರಸಾದ ತೊಗೊಂಡು ಇವಾಗ ಮನೆಗೆ ಹೋಗ್ತಿದ್ದೀರಿ ನಾವು ವಾಪಸ್ಸು. ಹಾಗೆ ನಮ್ಮ ಅತ್ತೆ ಇಟ್ಕೊಂಡು ಸ್ವೀಟ್ ಪೊಂಗಲ್ ಕೇಳಿದ್ರು ಅವತ್ತು ಸ್ಟಾರ್ಟಿಂಗ್ ಮಾಡಿದಾಗ, ಅದಕ್ಕೆ ಇವತ್ತು ಮಾಡಿದ್ರು ಅಂತ ಹಾಗೆ ದೇವ್ರ ಪ್ರಸಾದ ಕೊಡೋಣ ಅಂತ ಹೋಗಿದ್ವಿ. ಇವಾಗ ಸೇತು ಮನೆಗೆ ಬಂದಿದ್ರಿ ಪ್ರಸಾದ ಕೊಡೋದಕ್ಕೆ ನಾವು ಸ್ವೀಟ್ ಪೊಂಗಲ್. ನಾನು ನಮ್ಮ ಡ್ಯಾಡಿ ಬಂದಿದ್ರಿ ನಮ್ಮ ಅತ್ತೆ ಮನೆಗೆ. ಹಾಗೆ ನಮ್ಮ ಆಂಟಿ ಹತ್ರ ನಮ್ಮ ಅತ್ತೆ ಹತ್ರ ನಮ್ಮ ಡ್ಯಾಡಿ ಮಾತಾಡ್ತಾ ಇದ್ರು. ಹಾಗೆ ಕೀರ್ತಿ ಬರ್ಕೊತಾ ಇದ್ದಾಳೆ. ಸೊ ಇವಾಗ ಎಲ್ಲರಿಗೂ ಬಾಯ್ ಮಾಡಿ ಇವಾಗ ವಾಪಸ್ ಹೋಗ್ತಿದ್ದೀರಿ ನಾನು ನಮ್ಮ ಡ್ಯಾಡಿ ಮನೆಗೆ. ಹಾಗೆ ಇವತ್ತು ತಾನೇ ನಮ್ಮ ಅತ್ತೆಗೆ ಪ್ರಸಾದ ಕೊಟ್ಬಿಟ್ಟು ವಾಪಸ್ ನಾವು ಮನೆಗೆ ಬಂದ್ವಿ. ಇವಾಗ ವಿಡಿಯೋ ಎಂಡ್ ಮಾಡುವ ಸಮಯ. ನಿಮಗೆ ಇಷ್ಟ ಆಯಿತು ಅನ್ಕೊಂತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಧನ್ಯವಾದಗಳು.